ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ದಾಳಿಯನ್ನ ನಡೆಸಿ ಶಾಕ್ ಅನ್ನು ಕೊಟ್ಟಿದೆ. ಹಾಗೆ ಬೆಂಗಳೂರಿನ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಮನೆ ಮೇಲೂ ಕೂಡ ರೇಡ್ ನಡೆದಿದ್ದು, ಸದ್ಯಕ್ಕೆ ಈಗ ಜಂಟಿ ನಿರ್ದೇಶಕಿ ಶೋಭಾ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸುಮಾರು 15 ಮಂದಿ ಅಧಿಕಾರಿಯ ಸಿಬ್ಬಂದಿ ತಂಡದಿಂದ ಈ ಒಂದು ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂಥದ್ದು. ಡಿವೈಎಸ್ಪಿ ಗಿರೀಶ್, ಇನ್ಸ್ಪೆಕ್ಟರ್ ಬಸವರಾಜ್ ಪುಲಾರಿ ನೇತೃತ್ವದ ತಂಡದಿಂದ ಈ ಒಂದು ದಾಳಿ ನಡೆದಿದೆ. ಇತ್ತ ಲೋಕ ಅಧಿಕಾರಿಗಳ ಎಂಟ್ರಿಗೆ ಶೋಭಾ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸದ್ಯಕ್ಕೀಗ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಮನೆಯ ಇಂಚಿಂಚು ಭಾಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇರುವಂಥದ್ದು. ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಅಂದರೆ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ದಾಳಿ ಇನ್ನೂ ಕೂಡ ಎಷ್ಟೊತ್ತು ಮುಂದುವರಿಯಲಿದೆ, ಇನ್ನು ಲೋಕ ಅಧಿಕಾರಿಗಳು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಶೋಭಾ ಕಣ್ಣೀರನ್ನ ಹಾಕಿದ್ರು ಅನ್ನೋದರ ಕುರಿತಾಗಿ ಕೂಡ ಡೀಟೇಲ್ಸ್ ಇದೆ. ಒಟ್ಟಾರೆಯಾಗಿ ಕಾದು ನೋಡಬೇಕು. ಇನ್ನು ಸಂಜೆ ತನಕ ಈ ಒಂದು ಪರಿಶೀಲನೆ ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ವಿಶ್ವನಾಥ್, ಇಂದು ಬೆಳ್ಳಂ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ಅನ್ನ ಕೊಟ್ಟಿದ್ದು, ಸದ್ಯಕ್ಕೆ ಇತ್ತ ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಮನೆ ಮೇಲೂ ಕೂಡ ರೇಡ್ ನಡೆದಿದೆ, ಪರಿಶೀಲನೆ ಮುಂದುವರೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಶೋಭಾ ನಿವಾಸದ ಮೇಲೆ ಇವತ್ತು ಲೋಕಾಧಿಕಾರಿಗಳು ಬೆಳಗ್ಗೆ ದಾಳಿಯನ್ನು ನಡೆಸಿ ಶಾಕ್ ಅನ್ನು ಕೊಟ್ಟಿದ್ದಾರೆ. ಇವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. 15 ಜನ ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಡಿವೈಎಸ್ಪಿ ಗಿರೀಶ್, ಇನ್ಸ್ಪೆಕ್ಟರ್ ಬಸವರಾಜ್ ಪುಲಾರಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಇನ್ನು ಲೋಕಾಧಿಕಾರಿಗಳ ಎಂಟ್ರಿ ಕೊಟ್ಟ ತಕ್ಷಣ ಶೋಭಾ ಕೂಡ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಯಾಕಂತಂದ್ರೆ ಸುಖ ನಿದ್ರೆಯಲ್ಲಿರ್ತಾರೆ. ಮಾರ್ನಿಂಗ್ ಈ ರೀತಿಯಾಗಿ ಶಾಕ್ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬೆಚ್ಚಿ ಬೀಳೋದು ಸಹಜ. ಈಗ ವೈಯಕ್ತಿಕ ವಿಚಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ವೈಯಕ್ತಿಕ ವಿಚಾರವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ರಂತೆ ಶೋಭಾ. ಈ ವೇಳೆ ಮನೆಯಲ್ಲಿ ಕಣ್ಣೀರು ಹಾಕಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಹಾಗಾಗಿ ಕೆಲ ಕಾಲ ತೊಂದರೆ ಕೊಡದಂತಹ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಇನ್ನು ಶೋಭಾಗೆ ಸಂಬಂಧಿಸಿದಂತಹ ಶಾಂತಿನಗರ ಕಚೇರಿ ಆಗಿರ್ಬೋದು, ಚಂದ್ರ ಲೇಔಟ್ ನಿವಾಸ ಆಗಿರ್ಬೋದು ಮತ್ತು ಸಕಲೇಶ್ಪುರದಲ್ಲೂ ಕೂಡ ಇವರ ಮನೆ ಇದೆ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಆ ಮನೆಗಳಲ್ಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಶೋಭಾ ಅಪಾರ ಆಸ್ತಿಯನ್ನು ಗಳಿಸಿದ್ದಾರೆ ಮತ್ತು ಅಲ್ಲಲ್ಲಿ ಜಾಗಗಳನ್ನು ಮತ್ತು ಪ್ರಾಪರ್ಟಿಯನ್ನು ಕೂಡ ಹೊಂದಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಅವ್ರ ಮೇಲೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸಿ ದಾಳಿಯನ್ನ ನಡೆಸಿ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.